ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಈ ಉಪವಾಸದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಹಲ್ಲೆಲೂಯ. ಕೊನೆಯ ಘಟ್ಟ ಅಂದ್ರೆ ಫೈನಲ್ ಮೂಮೆಂಟ್ ಅಂದ್ರೆ ಇಟ್ಸ್ ಎ ಇಂಪಾರ್ಟೆಂಟ್ ಮೂಮೆಂಟ್ ಅಂತ ಅರ್ಥ. ಹಲ್ಲೆಲೂಯ. ನಾವು ಪ್ರಬಲವಾಗಿ ದೇವರು ನಮಗೆ ಕೊಟ್ಟಿರುವಂತ ಸ್ವಾಸ್ಥ್ಯವನ್ನ, ದೇವರು ನಮಗೆ ಕೊಟ್ಟಿರುವಂತ ಬಿಡುಗಡೆಯನ್ನ, ದೇವರು ನಮಗೆ ಕೊಟ್ಟಿರುವಂತ ಸ್ವತಂತ್ರವನ್ನ, ದೇವರು ನಮಗೆ ಕೊಟ್ಟಿರುವಂತ ಸ್ವಸ್ಥತೆಯನ್ನ, ದೇವರು ನಮಗೆ ಕೊಟ್ಟಿರುವಂತ ಪರಿಹಾರವನ್ನ ನಮ್ಮದಾಗಿಸಿಕೊಳ್ಳುವಂತ ಸಮಯ ಇದಾಗಿದೆ. ಹಲ್ಲೆಲೂಯಾ. ನಾವು ಶಕ್ತಿಹೀನರಾಗಿ ಕುಳಿತುಕೊಳ್ಳುವಂತ ದಿನವಲ್ಲ ಇದು. ನಾವು ನಮ್ಮ ಸ್ವಾಸ್ಥ್ಯವನ್ನ ನಾವು ಹೊಂದಿಕೊಳ್ಳುವಂತ ಸಮಯ. ಹಲ್ಲೆಲೂಯಾ. ಸ್ವಸ್ಥತೆ ಅನ್ನೋದು, ಬಿಡುಗಡೆ ಅನ್ನೋದು, ಆಶೀರ್ವಾದ ಅನ್ನೋದು ಕಣ್ಣಿನ ಮುಂದೆ ನಮಗೆ ಆದಾಗ ನಮಗೆ ಅದು ಪ್ರಕಟವಾಗ್ತದೆ. ಆದ್ರೆ ಅದು ಆತ್ಮಿಕ ಮಂಡಲದಲ್ಲಿ ಇದೆ. ಅದನ್ನ ನಾವು ನಮ್ಮದಾಗಿಸಿಕೊಳ್ಳಬೇಕಂದ್ರೆ ಪ್ರಬಲವಾದ ಪ್ರಾರ್ಥನೆ, ಪ್ರಬಲವಾದ ಆರಾಧನೆ, ಪ್ರಬಲವಾದ ವಾಕ್ಯ ಧ್ಯಾನ ನಮ್ಮಲ್ಲಿ ಉಂಟಾಗಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳು ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡುವಂತದ್ದು. ಅದಕ್ಕೋಸ್ಕರ ಆ ಸಮಯವನ್ನ ನಾವು ವ್ಯರ್ಥ ಮಾಡದೆ, ನಾವು ಆ ಸಮಯದಲ್ಲಿ ಕುಗ್ಗಿ ಹೋಗದೆ, ಕ್ಷೀಣವಾಗದೆ ಮತ್ತೆ ತಿರುಗಿ ಕರ್ತನ ಬಲವನ್ನು ಹೊಂದಿಕೊಂಡು ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಬಹಳ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇದು ಸತ್ಯವೇದ ಹೋಗುವಾಗ ನಿಮಗೆ ಅದರ ಬಗ್ಗೆ ನಿಮಗೆ ಆಲೋಚನೆ ಬಂದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಾರಂಭ ಮಾಡುವಾಗ ನಾನು ಒಂದು ಪ್ರಶ್ನೆಯನ್ನ ಕೇಳಲು ಬಯಸುತ್ತೇನೆ. ಏನಂತಂದ್ರೆ, ಈ ವಿಚ್ ಕ್ರಾಫ್ಟ್, ಮಾಟಮಂತ್ರ ಅನ್ನೋದು ಅದು ಯಾವ ರೀತಿ ನಡೀತದೆ? ನಾನಿವತ್ತು ವಿಚ್ ಕ್ರಾಫ್ಟ್ ಅನ್ನ ಕಲಿಸ್ಲಿಕ್ಕೆ ನಾನು ನಿಂತಿಲ್ಲ, ಮಾಟಮಂತ್ರವನ್ನ. ಆದ್ರೆ ಮಾಟಮಂತ್ರ ಅನ್ನೋದು ಯಾವ ರೀತಿ ಮಾಡ್ತಾನೆ? ಮೆಥಡ್ ನಾನು ಕೇಳ್ತಾ ಇಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ, ಎಲ್ಲೆಲ್ಲಿ ಹೊಡಿಬೇಕು ಅಂತ ಮಾಡ್ತಾರೆ, ಅದ ರೀತಿ ಕೇಳಿದ್ರೆ ಯಾವ ರೀತಿ ಮಾಡ್ತಾರೆ, ಯಾವ ಇಂಟೆನ್ಷನ್, ಯಾವ ಆಲೋಚನೆ ಇಟ್ಕೊಂಡು ಮಾಡ್ತಾರೆ? ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡೋದಕ್ಕೋಸ್ಕರ ಆ ಮಾಟಗಾರನ ಮಾಡ್ತಾನೆ. ಬಟ್ ಇಲ್ಲೊಬ್ಬ ಮಾಟ ಮಾಡಿಸೋದಕ್ಕೆ ಒಬ್ಬ ವ್ಯಕ್ತಿ ಆ ಮಾಟಗಾರನ ಬಳಿಗೆ ಹೋಗಬೇಕು. ಅವನ ಈ ರೀತಿ ವ್ಯಕ್ತಿ ಇದ್ದಾರೆ, ಅವನಿಗೆ ಕೆಟ್ಟದ್ದು ಮಾಡ್ರಿ ಅನ್ನೋದನ್ನ ಹೇಳ್ಬೇಕು. ಅದನ್ನ ಮಾಟ ಅಂತ ಹೇಳ್ತಾರೆ, ವಿಚ್ ಕ್ರಾಫ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಮ್ಮ ಯಾರೋ ಒಬ್ರು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಮೂರನೇ ವ್ಯಕ್ತಿ ಇದ್ದಾರೆ. ಆ ಮೂರನೇ ವ್ಯಕ್ತಿ ಬಗ್ಗೆ ನನಗೆ ಆಗೋದಿಲ್ಲ, ದ್ವೇಷ, ನನಗೆ ಅವ್ರನ್ನ ದ್ವೇಷ. ಬಟ್ ಈ ವ್ಯಕ್ತಿಗೆ, ಈ ಸೆಕೆಂಡ್ ಪರ್ಸನ್ಗೆ ಆತನ ಬಗ್ಗೆ ದ್ವೇಷ ಇಲ್ಲ. ಬಟ್ ನನಗಿರುವಂತ ದ್ವೇಷದ ನಿಮಿತ್ತವಾಗಿ ನಾನೇನ್ ಮಾಡ್ತಾ ಇದ್ದೇನೆ, ನಾನು ಆ ವ್ಯಕ್ತಿಯನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇನೆ. ಏನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇನೆ ಅಂದ್ರೆ, ನೀನು ಕೂಡ ಅವನನ್ನು ದ್ವೇಷ ಮಾಡಿ, ಅವನು ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಒಂದ್ ಸ್ವಲ್ಪ ಸೇರಿಸಿನೇ ಹೇಳ್ಬೋದು. ಅವಾಗ ಎರಡನೇ ಇರುವಂತ ವ್ಯಕ್ತಿ ಏನ್ ಮಾಡ್ತಾರೆ, ನಂತರನೇ ನನಗಿಂತ ಒಂದ್ ಕಡೆ ಜಾಸ್ತಿನೇ, ಅವ್ರಿಗೇನು ಇಲ್ಲ, ಅವರ ಮೂರನೇ ವ್ಯಕ್ತಿಯಲ್ಲಿ ಏನು ಕೋಪ, ಸಿಟ್ಟು, ದ್ವೇಷ ಏನಿರೋದಿಲ್ಲ. ಬಟ್ ಈ ವ್ಯಕ್ತಿ ಏನ್ ಮಾಡ್ತಾನೆ, ನಾನು ಹೇಳಿದ ಮಾತನ್ನ ಕೇಳಿ ಅವನೇನ ಮಾಡ್ತಾನೆ, ಇನ್ಫ್ಲುಯೆನ್ಸ್ ಆಗಿ ಮೂರನೇ ವ್ಯಕ್ತಿಯನ್ನು ದ್ವೇಷ ಮಾಡ್ತಾನೆ. ದ್ವೇಷ ಎಷ್ಟು ಮಟ್ಟಿಗೆ ಅಂತಂದ್ರೆ, ಆತನನ್ನ ಸಾಯಿಸ್ಬೇಕು ಅಥವಾ ಕೊಲ್ಲಬೇಕು ದ್ವೇಷ. ಯಾಕಂದ್ರೆ ಕೋಪ ಬೆಳೆಯುತ್ತೆ ಏನಾಗುತ್ತದೆ, ಅದು ಕೊಲೆಗೆ ನಮ್ಮನ್ನ ಲೀಡ್ ಮಾಡುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆ ರೀತಿಯ ಒಂದು ವ್ಯಕ್ತಿಯ ಇಂಟೆನ್ಷನ್ ಇರೋದಾದ್ರೆ, ಅಂದ್ರೆ ಮೊದಲನೇ ವ್ಯಕ್ತಿಯಲ್ಲಿ ಆ ಇಂಟೆನ್ಷನ್ ಇರೋದಾದ್ರೆ, ಇನ್ನೊಬ್ಬನನ್ನು ಆ ರೀತಿ ಪ್ರೇರೇಪಣೆ ಮಾಡೋದಾದ್ರೆ ಏನಂತಾರೆ, ವಿಚ್ ಕ್ರಾಫ್ಟ್, ಮಾಟಮಂತ್ರ. ಅಂದ್ರೆ ಆತನನ್ನ ಮಾಯಮಂತ್ರ ಮಾಡಿ ನೀವು ಕೊಲ್ತಾ ಇಲ್ಲ, ಅಂದ್ರೆ ನಾವು ಕೊಲ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ, ಇನ್ನೊಬ್ಬರನ್ನು ಇನ್ಫ್ಲುಯೆನ್ಸ್ ಮಾಡಿ ಅವರ ಮೇಲೆ ಸಿಟ್ಟು ಬರುವಾಗೆ, ಅವರಿಗೆ ಕ್ರೋಧ ಬರುವಾಗೆ, ಮೂರನೇ ವ್ಯಕ್ತಿಯ ಮೇಲೆ ಹಾನಿ ಮಾಡುವಾಗೆ ನಾವು ಪ್ರೇರೇಪಿಸಿ ಆ ಮೂರನೇ ವ್ಯಕ್ತಿಯನ್ನ ಈ ಎರಡನೇ ವ್ಯಕ್ತಿ ದ್ವೇಷ ಮಾಡುವಂಗೆ ಮಾಡ್ತೀವಿ. ಅದು ಒಂದು ಏನಂತಾರೆ, ಯಾವ ರೀತಿಯ ಕೌನ್ಸಿಲಿಂಗ್, ಅದು ಮಾಟಮಂತ್ರದ ರೀತಿಯಲ್ಲಿರುವಂತ ಕೌನ್ಸಿಲಿಂಗ್. ಇದನ್ನ ನಾವು ಸತ್ಯವೇದದಲ್ಲಿ ಎಲ್ಲಿ ಕಂಡುಕೊಳ್ಳಬಹುದು ಅಂತ ಅಂದಾಗ ನೋಡುವಾಗ, ನೋಡ್ರಿ, ದಾವೀದನ ಜೀವಿತದಲ್ಲಿ ಆತನು ವೈಭವವನ್ನು ಕಂಡಂತ ಆತನು, ಅದೇ ರೀತಿಯಲ್ಲಿ ಡೌನ್ ಫಾಲ್ ಅನ್ನು ತನ್ನ ಜೀವಿತದಲ್ಲಿ ಕಂಡಂತ ಆತನು, ಅದಕ್ಕೆ ಪಾಪದ ಒಂದು ಕೃತ್ಯಗಳನ್ನು ಮಾಡಿ ವೇದನೆಯನ್ನು ಪಟ್ಟ ಆತನು, ಮತ್ತು ತನ್ನ ಜೀವಿತದಲ್ಲಿ ತಾನು ಆ ದೇವರ ಮಹಿಮೆಯನ್ನು ಕಂಡಂತಾಗಿದ್ದಾನೆ. ಆತನ ಜೀವಿತದಲ್ಲೂ ಕೂಡ ಈ ರೀತಿಯ ಒಂದು ಕಾರ್ಯ ನಡೆಯುತ್ತೆ. ಈ ಯಾವುದು ಅಂತ ನೋಡಿಕೊಳ್ಳೋಣ. 2ನೇ ಸಮುವೇಲ 16ನೇ ಅಧ್ಯಾಯ 20ನೇ ವಚನ. 2ನೇ ಸಮುವೇಲ 16ನೇ ಅಧ್ಯಾಯ 20ನೇ ವಚನ. 2ನೇ ಸಮುವೇಲ 16ನೇ ಅಧ್ಯಾಯ 20ನೇ ವಚನ. ಈ ಸಂದರ್ಭ ಹೇಗಿದೆ ಅಂತಂದ್ರೆ, ದಾವೀದನು ಸೌಲನ ಎಲ್ಲಾ ಉಪಟಳಗಳಿಂದ ದೇವರು ಆತನನ್ನ ಬಿಡುಗಡೆಗೊಳಿಸಿ ಆತನಿಗೆ ಸಿಂಹಾಸನವನ್ನ ಕೊಟ್ಟಿದ್ದಾನೆ. ಸಿಂಹಾಸನವನ್ನ ಕೊಟ್ಟ ನಂತರ ಆತನ ರಾಜ್ಯವನ್ನ ಆಳ್ತಾ ಇದ್ದಾನೆ.
ಆಡಿದ ನಂತರ ಮಧ್ಯದಲ್ಲಿ ಆತನಿಗೆ ಒಂದು ಬಹಳ ಒಂದು ಎದುರಿಸುವಿಕೆ ಎಲ್ಲಿ ಎದುರಾಗ್ತದೆ ಅಂತಂದ್ರೆ ಮನೆಯ ಒಳಗಡೆ, ಅರಮನೆ ಒಳಗಡೆ ಆತನಿಗೆ ಒಂದು ವಿರೋಧತೆ ಹುಟ್ಟುತ್ತದೆ. ಆ ವಿರೋಧಿ ಯಾರೆಂದು ನೋಡುವಾಗ ಬೇರೆ ಯಾರು ಅಲ್ಲ, ತನ್ನ ಮಗನೇ ಆಗಿರ್ತಾನೆ. ಆತನು ತನ್ನ ಮಗನನ್ನ ತನ್ನ ಶತ್ರು ತಂದ್ಕೊಂಡು ಎದುರಿಸೋದಕ್ಕೆ ಆತನ ಒಂದು ಮಾತು ಅನ್ನೋದಕ್ಕೆ ಆತನು ಏನಂತಂದ್ರೆ ಅವನಿಗೆ ಮುಂದೆ ಹೋಗೋದಕ್ಕೆ ಆತನಿಗೆ ಸ್ಟೆಪ್ ತಗೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಆತನು ತನ್ನ ಮಕ್ಕಳನ್ನ ಅಷ್ಟು ಪ್ರೀತಿಸ್ತಿದ್ದಾನೆ ಎಂದು ಗೊತ್ತಿಲ್ಲ, ಅಥವಾ ಆತನು ಕೂಡ ಅಭಿಷಕ್ತನು ಮುಂದಿನ ದಿನಮಾನದಲ್ಲಿ ನನ್ನ ಮಕ್ಕಳು ನನ್ನ ಜನರೇಷನ್ ಅಂತ ಅನ್ಕೊಂಡು ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ಆದ್ರೆ ಆತನು ಅಬ್ಷಾಲೋಮನ ತನ್ನ ಮಗನಾದ ಅಬ್ಷಾಲೋಮನು ತನ್ನ ಒಂದು ಸಿಂಹಾಸನವನ್ನು ಕಿತ್ತುಕೊಳ್ಳೋದಕ್ಕೆ ಬರ್ತಾನೆ ಅಂತ ತಂದಾಗ ಆತನನ್ನ ಕೌನ್ಸಿಲಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ, ಆತನ ಜೊತೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ನೇರವಾಗಿ ಓಡಿ ಹೋಗೋದನ್ನ ನೋಡ್ತೇವೆ. ಓಡಿ ಹೋದಂತಹ ಸಂದರ್ಭದಲ್ಲಿ ಆತನು ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಈಗ ಎಲ್ಲರೂ ಯಾರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ? ದಾವೀದನ ಎಲ್ಲಾ ಜನರು, ಪ್ರಜೆಗಳು ಯಾರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ? ಅಬ್ಷಾಲೋಮನ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸಪೋರ್ಟ್ ಆಗಿ ನಿಂತು ಅವರನ್ನ ಸಿಂಹಾಸನದಲ್ಲಿ ಇಸ್ಕೊಂಡು ಈಗ ಎರಡು ರಾಜರು ಅಟ್ ಪ್ರೆಸೆಂಟ್ ಇದ್ದಾರೆ. ಒಬ್ಬ ರಾಜ ಅರಣ್ಯದಲ್ಲಿದ್ದಾನೆ, ಇನ್ನೊಬ್ಬ ರಾಜ ಸಿಂಹಾಸನದಲ್ಲಿದೆ. ಇಬ್ಬರಲ್ಲಿ ಅವರು ನಾಕ್ಔಟ್ ಆಗ್ಬೇಕು. ಯಾಕಂತಂದ್ರೆ ಮಹಾರಾಜ ಯಾರು, ಇವನ್ ರಾಜ ನಿಜವಾದ ಯಾರು ಅಂದ್ರೆ ರಾಜ ಯಾರು ಅಂತ ಅನ್ಕೊಂಡು ಗೊತ್ತಾಗ್ಬೇಕು ಅಂತಂದ್ರೆ ಒಬ್ಬ ರಾಜ ಸಾಯ್ಬೇಕು, ಇನ್ನೊಬ್ಬ ರಾಜ ಮಾತ್ರವೇ ಉಳಿಬೇಕು ಅನ್ನೋದೈತೆ. ಅದಕ್ಕೆ ಅಬ್ಷಾಲೋಮನ್ ಏನ್ ಮಾಡ್ತಾ ಇದ್ದಾನೆ, ಈಗ ನನ್ನ ತಂದೆಯಾದ ದಾವೀದನನ್ನ ಕೊಂದೆ ಹೋದ್ರೆ, ಯಾಕಂದ್ರೆ ದಾವೀದನ ಬಗ್ಗೆ ಅಬ್ಷಾಲೋಮನಿಗೆ ಗೊತ್ತಿದೆ, ಆತನ ರಣವೀರನಾಗಿದ್ದಾನೆ, ಆತನು ರಣಶೂರನಾಗಿದ್ದಾನೆ. ಆತನನ್ನ ತೆಗೆದು ನಾನು ನನ್ನ ಸಿಂಹಾಸನವನ್ನ ಗಟ್ಟಿ ಮಾಡ್ಕೋಬೇಕು. ಯಾಕೆ ಅಬ್ಷಾಲೋಮನಿಗೆ ಈ ಒಂದು ದಾವೀದನ ಮೇಲೆ ದ್ವೇಷ? ಯಾಕೆ? ತನ್ನ ತಂಗಿಯನ್ನ ಇನ್ನೊಬ್ಬ ದಾವೀದನ ಹೆಂಡತಿಯ ಮಗ ಯಾರು ಅಮ್ನೋನನು ಆತನು ವ್ಯಭಿಚಾರವನ್ನು ಮಾಡಿರ್ತಾನೆ. ತನ್ನ ತಂಗಿಯ ಜೊತೆಯೇ ಆತನು ವ್ಯಭಿಚಾರವನ್ನು ಮಾಡುವಾಗ ಅಬ್ಷಾಲೋಮನಿಗೆ ಏನಂತಂದ್ರೆ ಇದನ್ನ ಹೋಗಿ ತಂದೆಯ ಜೊತೆ ಮಾತನಾಡಿ ಇದನ್ನ ಸರಿಪಡಿಸಬಹುದಿತ್ತೋ ಏನೋ, ಆದ್ರೆ ಆತನು ತನ್ನ ಹೃದಯದಲ್ಲಿ ದ್ವೇಷವನ್ನ ಇಟ್ಟುಕೊಂಡನು. ಯಾರನ್ನ ತೆಗಿಬೇಕೀಗ ನಾನು? ಫಸ್ಟ್ ಅಮ್ನೋನನ್ನ ತೆಗೆದ ಆ ನಂತರ ಯಾರ ಮೇಲೆ ಸಿಟ್ಟು ಬರ್ತಾ ಇದೆ ಅವನಿಗೆ? ದಾವೀದನ ಮೇಲೆ ಸಿಟ್ಟು ಬರ್ತಿದೆ. ವಿನಾಕಾರಣವಾಗಿ ತನ್ನ ತಂದೆಯ ಮೇಲೆ ಸಿಟ್ಟು ಬರ್ತಿದೆ. ಯಾಕಂದ್ರೆ ತಂದೆ ಸಾಫ್ಟ್ ಕಾರ್ನರ್ ತೋರಿಸ್ತಾನೆ ಅಮ್ನೋನನ ಮೇಲೆ, ಆ ಕೃತ್ಯದ ಮೇಲೆ ನ್ಯಾಯವನ್ನ ತೋರಿಸದೆ ಅಥವಾ ನ್ಯಾಯವನ್ನ ಉಂಟು ಮಾಡದೆ ಆತನ ಏನ್ ಮಾಡ್ತಾರೆ, ಈ ರೀತಿಯ ಒಂದು ಘಟನೆಗಳು ನಡೀತವೆ, ನಾವು ನಮ್ಮ ಕುಟುಂಬದ ಮಧ್ಯದಲ್ಲಿ ನಡೆದಂತ ಕಾರ್ಯ ಕ್ಷಮಿಸೋಣ ಎನ್ನುವಂತ ಕಾರ್ಯ ಇತ್ತು ಏನೋ ಗೊತ್ತಿಲ್ಲ, ಬಟ್ ಸಾಫ್ಟ್ ಕಾರ್ನರ್ ತೋರಿಸೋದನ್ನ ನೋಡಿದಾಗ ದಾವೀದನಿಗೆ ಅಬ್ಷಾಲೋಮನಿಗೆ ಯಾರ ಮೇಲೆ ಸಿಟ್ಟು ಉಂಟಾಗುತ್ತೆ? ದಾವೀದನ ಮೇಲೆ ಸಿಟ್ಟು ಉಂಟಾಗ ಈಗ ಏನ್ ಮಾಡ್ಬೇಕು? ನಾನು ದಾವೀದನನ್ನು ತೆಗಿಬೇಕು, ನಾನು ಸಿಂಹಾಸನದಲ್ಲಿ ಕೂರಬೇಕು ಅನ್ನುವಂತ ಕಾರ್ಯ ಮಾಡಬೇಕು. ಆದ್ರೆ ಅಬ್ಷಾಲೋಮನಿಗೆ ಈ ರಾಜತಾಂತ್ರಿಕ ವಿಚಾರ ಆತನಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಆತನ ಆ ಒಂದು ರಾಜ್ಯಭಾರದ ಸಂದರ್ಭದಲ್ಲಿ ನೋಡುವಾಗ ಅದರಿಗೆ ಯಾವುದೇ ಪ್ರಶ್ನೆಗಳು ಬಂದ್ರೆ, ಯಾವುದೇ ಒಂದು ವಿಚಾರಗಳು ಬಂದ್ರೆ ಅವ್ನು ಯಾರು ಕೇಳ್ತಾ ಇದ್ದ? ಅದರ ಮಂತ್ರಿಗಳ ಜೊತೆ ಮಂತ್ರಿ ಆಗಿದ್ದ ಯಾರಾಗಿದ್ದ? ಅಹೀತೋಫೆಲನಾಗಿದ್ದ. ಈ ಅಹೀತೋಫೆಲನ್ ಎಂಬ ವ್ಯಕ್ತಿ ಆ ಒಂದು ಅಬ್ಷಾಲೋಮನ ಮಂತ್ರಿಯಾಗಿದ್ದ. 20ನೇ ವಚನದಲ್ಲಿ ನೋಡ್ರಿ ಅವನು ಯಾವ ರೀತಿಯ ಸಜೆಷನ್ ಅನ್ನ, ಯಾವ ರೀತಿಯ ಸಲಹೆಯನ್ನ ಈ ಅಹೀತೋಫೆಲನು ಈ ಅಬ್ಷಾಲೋಮನಿಗೆ ದಾವೀದನ ವಿಚಾರವಾಗಿ ಕೊಡ್ತಾ ಇದ್ದಾನೆ ನೋಡ್ರಿ. ಅನಂತರ ಅಬ್ಷಾಲೋಮನು ನಾವು ಈಗ ಮಾಡತಕ್ಕದ್ದೇನು, ಆಲೋಚನೆ ಹೇಳು ಎಂಬುದಾಗಿ ಅಹೀತೋಫೆಲನನ್ನು ಕೇಳಲು ಅವನು ಎತ್ತ ಆಲೋಚನೆಯನ್ನು ಕೊಡ್ತಾ ಇದ್ದಾನೆ ನೋಡ್ರಿ. ಹೋಗಿ ನಿನ್ನ ತಂದೆಯ ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಗಮಿಸು. ಹೀಗೆ ಮಾಡುವುದಾದರೆ ನೀನು ನಿನ್ನ ತಂದೆಗೆ ಅಸಹ್ಯವಾದಿ ಎಂದು ಎಲ್ಲಾ ಇಸ್ರೇಲರಿಗೆ ತಿಳಿಯುವುದರಿಂದ ನಿನ್ನ ಪಕ್ಷದವರು ಬಲಗೊಳ್ಳುವರು ಎಂದು ಉತ್ತರ ಕೊಟ್ಟನು. ಆಗ ಅಬ್ಷಾಲೋಮನಿಗೋಸ್ಕರ ಮಾಳಿಗೆಯ ಮೇಲೆ ಗುಡಾರ ಹಾಕಿದರು. ಅವನ ಎಲ್ಲಾ ಇಸ್ರೇಲರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು. ಆ ಕಾಲದಲ್ಲಿ ಅಹೀತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿರುವಷ್ಟು ಬೆಲೆ ಇತ್ತು. ದಾವೀದನು ಅಬ್ಷಾಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ನಡೀತಾ ಇದೆ ಇಲ್ಲಿ? ದಾವೀದನು ಊರು ಬಿಟ್ಟು ಹೋಗುವಾಗ ಅದರ ಒಂದು ಕೆಲಸ ಮಾಡ್ತಾ ಇದೆ, ತನ್ನ 10 ಉಪಪತ್ನಿಯರನ್ನ ಎಲ್ಲಿ ತನ್ನ ಅರಮನೆಯಲ್ಲಿ ಇರಿಸಿಬಿಟ್ಟು ಅದನ್ನು ಹೋಗ್ತಾ ಇದ್ದಾನೆ ಅರಮನೆಯನ್ನು ನೋಡೋದಕ್ಕೋಸ್ಕರವಾಗಿ. ಯಾಕಂದ್ರೆ ತನ್ನ ಮಗ ಈ ಒಂದು ಅರಮನೆಗೆ ಆತನು ಬಂದು ಈ ರೀತಿಯ ಒಂದು ಕೃತ್ಯಗಳನ್ನ ಮಾಡ್ತಾನೆ ಎನ್ನುವಂತ ಒಂದು ಕ್ಲೂ ಕೂಡ ದಾವೀದನಿಗಿರ್ಲಿಲ್ಲ. ಮತ್ತು ದಾವೀದನು ಬಹಳ ಇನ್ನೋಸೆಂಟ್ ಆಗಿ ಅದನ್ನ ಆಲೋಚನೆ ಮಾಡಿದ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ, ಅಹೀತೋಫೆಲನು
ಅಹೀತೋಫೆಲ್ ಎಂಬ ವ್ಯಕ್ತಿ ಏನನ್ನ ಆಲೋಚನೆ ಕೊಡ್ತಾ ಇದ್ದಾರೆ, ಏನ ದುಷ್ಕಾರ್ಯ ಮಾಡುವುದಕ್ಕೆ ಆಲೋಚನೆ ಕೊಡ್ತಾ ಇದ್ದಾನೆ. ತನ್ನ ತಂದೆಯ ಉಪಪತ್ನಿಯರನ್ನೇ ಅಂದ್ರೆ ಹೆಂಡತಿಯರನ್ನೇ ಕೂಡುವ ಹಾಗೆ ಮತ್ತು ಅವರನ್ನ ಕೆಡಿಸುವಂತ ಒಂದು ಆಲೋಚನೆಯಲ್ಲಿ ಕೊಡ್ತಿರೋದನ್ನ ನಾವು ಗಮನಿಸ್ತೇವೆ. ಯಾರು ಕೊಡ್ತಾ ಇರೋದು? ಅಹೀತೋಫೆಲ್ ಈ ಒಂದು ಆಲೋಚನೆಯನ್ನು ಕೊಡ್ತಾ ಇದೆ. ಇವತ್ತಿನ ದಿವಸ ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ. ನಮ್ಮಿಂದ ಯಾವ್ದಾದ್ರು ಕೆಟ್ಟ ಆಲೋಚನೆ ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರನ್ನ ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇದೀವ? ಇಟ್ಸ್ ಎ ವಿಚ್ ಕ್ರಾಫ್ಟ್. ಅದೊಂದು ಮಾಟದ ರೀತಿಯಂತ ಒಂದು ಆಲೋಚನೆ. ಮುಂದೆ ನೋಡೋಣ ಅಹೀತೋಫೆಲನು. ನೋಡ್ರಿ, ಅಹೀತೋಫೆಲನ ಯಾವ ರೀತಿಯಲ್ಲಿ ಗೌರವಿಸ್ತಾ ಇದ್ರು ದಾವೀದನು ಮತ್ತು ಯಾರು ಅಬ್ಷಾಲೋಮನು. ಆ ಕಾಲದಲ್ಲಿ ಅಹೀತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿರುವಷ್ಟು ಬೆಲೆ ಇತ್ತು. ಅಂದ್ರೆ ದೇವರ ಒಂದು ಆಲೋಚನೆ ಎಷ್ಟು ಅದಕ್ಕೆ ಬೆಲೆ ಇತ್ತೋ ಅದಕ್ಕೆ ಅಷ್ಟೇ ಬೆಲೆ ಅಹೀತೋಫೆಲನ ಬಾಯಿಯಿಂದ ಬರುವಂತ ಮಾತುಗಳಿಗಿತ್ತು. ಮತ್ತು ದಾವೀದನು ಅಬ್ಷಾಲೋಮನು ಮಾತ್ರ ಅಲ್ಲ, ದಾವೀದನು ಮತ್ತು ಅಬ್ಷಾಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು. ಹಾಗಾದ್ರೆ ಈಗ ಬರುವ ಪ್ರಶ್ನೆ ಏನಂತಂದ್ರೆ, ಅಹೀತೋಫೆಲನಿಗೆ ದಾವೀದನ ಬಗ್ಗೆ ಏನಿದೆ? ಅಹೀತೋಫೆಲನಿಗೆ ಏನಾಗಬೇಕು ದಾವೀದನಿಂದ? ದಾವೀದನ ವಿಚಾರವಾಗಿ, ದಾವೀದನ ಹೆಂಡತಿಯರ ವಿಚಾರವಾಗಿ, ದಾವೀದನ ಒಂದು ರಾಜ್ಯದ ವಿಚಾರವಾಗಿ, ಇಸ್ರೇಲರ ವಿಚಾರವಾಗಿ ಯಾಕೆ ಇವನು ದ್ವೇಷಿಸ್ತಾ ಇದ್ದಾನೆ? ಯಾರು ಈ ಅಹೀತೋಫೆಲನು ಅದನ್ನು ಕೂಡ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಹೋಗೋಣ 2ನೇ ಸಮುವೇಲ 15ನೇ ಅಧ್ಯಾಯ 12ನೇ ವಚನ. 2ನೇ ಸಮುವೇಲ 15ನೇ ಅಧ್ಯಾಯ 12ನೇ ವಚನ. ಅಲ್ಲಿ ವಾಕ್ಯ 12ನೇ ವಚನ ಈ ರೀತಿಯಲ್ಲಿ, ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವೀದನ ಮಂತ್ರಿಯಾಗಿದ್ದ ಗಿಲೋವಿನ ಅಹೀತೋಫೆಲನೆಂಬವನನ್ನು ಅವನ ಊರಾದ ಗಿಲೋವಿನಿಂದ ಕರೆಕಳಿಸಿದರು. ಯಾರು ಈ ಅಹೀತೋಫೆಲನು? ದಾವೀದನಿರುವಾಗ ದಾವೀದನ ಮಂತ್ರಿಯಾಗಿದ್ದ ಎಂದು ನಾವು ನೋಡ್ತೇವೆ. ಅಂದ್ರೆ ಮಂತ್ರಿಗಳು ಏನಾಗಿತ್ತಂದ್ರೆ ಆಲೋಚನೆ ಕೊಡುವವರು ಮತ್ತು ತಂತ್ರಗಳನ್ನು ರೂಪಿಸುವವರು, ಯುದ್ಧ ತಂತ್ರವನ್ನು ರೂಪಿಸುವವರು, ರಾಜತಾಂತ್ರಿಕ ವಿಚಾರಗಳನ್ನು ಡಿಸ್ಕಸ್ ಮಾಡುವವರು. ಈ ಒಂದು ಅಹೀತೋಫೆಲನ ಕೆಲಸ ಆಗಿದ್ದು. ಮುಂದೆ ಹೋಗೋಣ 2ನೇ ಸಮುವೇಲ 11ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ ಎಕ್ಸಾಕ್ಟ್ಲಿ ಈ ಅಹೀತೋಫೆಲನ್ ಯಾರೆಂದು ತಿಳಿದುಕೊಳ್ಳೋಣ. 2ನೇ ಸಮುವೇಲ 11ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ, ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು, ಇದೆಲ್ಲಿ ದರ್ಶನ ನಡೀತಾ ಇದೆ ಅಂತಂದ್ರೆ ದಾವೀದನು ಯುದ್ಧ ಅಲ್ಲಿ ನಡೆಯುವಂತ ಸಂದರ್ಭ. ದಾವೀದನು ಯುದ್ಧಕ್ಕೆ ಹೋಗಿಲ್ಲ, ಅರಮನೆಯಲ್ಲಿದ್ದಾನೆ. ಅರಮನೆಯಲ್ಲಿದ್ದು ಆತನು ಹೊರಗಡೆ ಏನು ದೃಶ್ಯ ನಡೀತಿದೆ ಅಂತ ಅನ್ಕೊಂಡು ನೋಡುವಾಗ ಬೆತ್ಷೆಬೆ ಅಲ್ಲಿ ಇರ್ತಾಳೆ. ಕೂಡಲೇ ದಾವೀದನು ಯಾರನ್ನೊಬ್ಬನನ್ನು ಕರೀತಿದ್ದಾನೆ. ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಏಲಿಯಾಮನ ಮಗಳು, ಹಿತ್ತಿಯನಾದ ಊರಿಯನ ಹೆಂಡತಿಯೂ ಆಗಿರುವ ಬೆತ್ಷೆಬೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವೇ. ನೋಡ್ರಿ, ಅಲ್ಲಿ ನಾವು ಗಮನಿಸಬೇಕಾದಂತ ಹೆಸರು ಏಲಿಯಾಮನ ಮಗಳು ಮತ್ತು ಹಿತ್ತಿಯನಾದ ಊರಿಯನ ಹೆಂಡತಿ ನಮಗೆ ಗೊತ್ತಿದೆ. ಮುಂದೆ ಹೋಗೋಣ 2ನೇ ಸಮುವೇಲ 23ನೇ ಅಧ್ಯಾಯ 34ನೇ ವಚನದಲ್ಲಿ. ಇದು ನಾವೀಗ ಯಾರನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೀವಿ? ಯಾರು ಅಂತ ಅಹೀತೋಫೆಲನ ವಿಚಾರಗಳು ಕನ್ಫ್ಯೂಸ್ ಆಗ್ಬೇಡ. ಅದಕ್ಕೋಸ್ಕರವಾಗಿ ಅಹೀತೋಫೆಲ ಯಾರು ಅಂತ ತಿಳಿಬೇಕು ನಾವೀಗ. 2ನೇ ಸಮುವೇಲನು 23ನೇ ಅಧ್ಯಾಯ 34ನೇ ವಚನ ನೋಡುವಾಗ, ಮಾಕಾ ಊರಿನ ಹಸ್ಬೈ ಎಂಬವರ ಮಗನಾದ ಎಲಿಫೆಲೆಟ್ ಗಿಲೋವಿನ ಅಹೀತೋಫೆಲ್ ಎಂಬವನ ಮಗನಾದ ಎಲಿಯಾಮ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಯಾರಾಗದೆ ಅಹೀತೋಫೆಲನು? ಎಲಿಯಾಮನು ಅಹೀತೋಫೆಲನು ಯಾರು? ಎಲಿಯಾಮನ ತಂದೆ. ಎಲಿಯಾಮನ ಮಗಳು ಯಾರು? ಬೆತ್ಷೆಬೆ. ಬೆತ್ಷೆಬೆಗೂ ಅಹೀತೋಫೆಲನಿಗೆ ಏನ್ ಸಂಬಂಧ? ಅಹೀತೋಫೆಲನ ಮಗ ಎಲಿಯಾಮನ ಮಗಳು ಬೆತ್ಷೆಬೆ. ಅಹೀತೋಫೆಲನು ಈ ಬೆತ್ಷೆಬೆಗೂ ಅಹೀತೋಫೆಲನಿಗೆ ಏನ್ ಸಂಬಂಧ? ಮೊಮ್ಮಗಳಾಗಿದ್ದಾರೆ. ಮೊಮ್ಮಗಳ ಜೀವಿತದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನ್ ನಡೀತಾ ಇದೆ? ದಾವೀದನು ಅರಮನೆಗೆ ಕರೆದುಕೊಂಡು ಬಂದು ಏನ್ ಮಾಡ್ತಾ ಇದ್ದಾನೆ? ಗಂಡ ಇದ್ರೂ ಕೂಡ ಒಂದು ಕಾರ್ಯ ನಡೀತಾ ಇದೆ. ಅಷ್ಟಕ್ಕೆ ದಾವೀದ ಸುಮ್ಮನಿರಲಿಲ್ಲ. ಅದನ್ನ ಮುಚ್ಚಾಕದಕ್ಕೋಸ್ಕರವಾಗಿ ತನ್ನ ಆ ಮೊಮ್ಮಗಳ ಗಂಡನನ್ನ ಸಾಯಿಸ್ತಾನೆ. ಈ ವಿಚಾರವನ್ನ, ದ್ವೇಷವನ್ನು ಇಟ್ಟುಕೊಂಡು ಅಹೀತೋಫೆಲನು ಏನ್ ಮಾಡ್ತಾನೆ? ಅವನು ಅಬ್ಷಾಲೋಮನ ವಿರುದ್ಧವಾಗಿ, ದಾವೀದನ ವಿರುದ್ಧವಾಗಿ ಎದ್ದೇಳ್ತಾನೆ. ಆ
ಆವಾಗ ಆತನು ಏನನ್ನ ಆಲೋಚನೆ ಕೊಡ್ತಾನೋ ಅದನ್ನೇ ದಾವಿದನು ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ದಾವಿದನು ದೇವರ ಪ್ರಸನ್ನತೆಯನ್ನ, ದೇವರ ಆರಾಧನೆಯನ್ನ, ದೈವೋಕ್ತಿಯನ್ನ ಆತನು ಬೆಂಬಲ ಕೊಡ್ತಿದ್ದನು. ಯಾಕಂದ್ರೆ ಆತನು ಯಾವಾಗಲೂ ಕೂಡ ದೈವೋಕ್ತಿಯನ್ನು ಕೇಳುವಾಗ ಎಫೋದನ್ನು ತರಿಸ್ತಾ ಇದ್ದ ಮತ್ತು ಆತನು ಯಾಜಕರ ಬಳಿ ಹೋಗಿ ಅದನ್ನು ವಿಚಾರಿಸ್ತಾ ಇದ್ದ. ಈ ಕಾರ್ಯವನ್ನು ಮಾಡಿದ. ಆದ್ರೆ ಅಬ್ಷಾಲೋಮನು ಅದನ್ನು ಮಾಡ್ತಾ ಇರಲಿಲ್ಲ. ಅಬ್ಷಾಲೋಮನು ಯಾರ ಹತ್ರ ಕೇಳ್ತಾ ಇದ್ದ? ಅಬ್ಷಾಲೋಮನು ಕೇಳಿಸ್ತಿದ್ದ ಅಹೀತೋಫೆಲನ ಬಳಿ. ಅಹೀತೋಫೆಲನಿಗೆ ಏನಿತ್ತು? ನನ್ನ ಮೊಮ್ಮಗಳನ್ನ ಹಾಳು ಮಾಡಿದವನೇನು, ನನ್ನ ಮೊಮ್ಮಗಳ ಒಂದು ಗಂಡನನ್ನ ಸಾಯಿಸಿದವನೇನು, ಈಗ ನಾನು ಸರಿಯಾದ ಸಮಯ, ನನಗೆ ದಾವಿದನ ವಿರುದ್ಧವಾಗಿ ದ್ವೇಷ ತೀರಿಸುವಂತ ಸಮಯ ಬಂದಿದೆ ಅಂತ ಅನ್ಕೊಂಡು ಅಬ್ಷಾಲೋಮನಿಗೆ ಆಲೋಚನೆಯನ್ನು ಕೊಡ್ತಾನೆ. ಏನಂತ ಆಲೋಚನೆ ಕೊಡ್ತಾನೆ? ನೀನು ಹೋಗಿ ನಿನ್ನ ತಂದೆಯ ಉಪಪತ್ನಿಯರನ್ನ ಸಾಯಿಸಿದೆ. ಉಪಪತ್ನಿಯರನ್ನ. ಹಾಗಾದ್ರೆ ದಾವಿದನ ಕಾಲದಲ್ಲಿ ಈ ಒಂದು ಈ ಊರಿಯನು ಎಷ್ಟು ಕನೆಕ್ಷನ್ ಇದ್ದವನ ಅಂತ ಅನ್ಕೊಂಡು ನೋಡುವಾಗ 2 ಸಮುವೇಲ 23ನೇ ಅಧ್ಯಾಯ 24ನೇ ವಚನ. ಯಾಕೆ ಅಹೀತೋಫೆಲನಿಗೆ ಇಷ್ಟೊಂದು ದ್ವೇಷ ಆಯಿತು ಅನ್ನುವಂತ ವಿಚಾರಕ್ಕೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ 2 ಸಮುವೇಲ 23ನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ 30 ಮಂದಿ ರಣವೀರರ ಪಟ್ಟಿಯಲ್ಲಿ ಕೊಡಲ್ಪಟ್ಟಿದೆ. ಆ ರಣವೀರರ ಪಟ್ಟಿಯಲ್ಲಿ ಅದರಲ್ಲಿ ಒಬ್ಬನಾದ ಯಾರಾಗಿದ್ದಾನೆ? ಕೊನೆಯ ವಚನಕ್ಕೆ ಬರ್ರಿ, ಹಿತ್ತಿಯನಾದ ಊರಿಯ ಒಟ್ಟಿಗೆ 37 ಮಂದಿ. ಹಲ್ಲೆಲೂಯಾ. ದಾವಿದನ ಮೇನ್ ರಣಶೂರರಲ್ಲಿ ಯಾರಿದ್ದ? ಹಿತ್ತಿಯನಿದ್ದ. ಊರಿಯನಿದ್ದ. ಹಿತ್ತಿಯನಾದ ಊರಿಯನಿದ್ದ. ಇತ್ತ ಊರಿಯನನ್ನ ಇವನು ನಾಶ ಮಾಡದ್ನಲ್ಲ ಅಂತ ಅನ್ಕೊಂಡು ಎಲ್ಲಿ ಕಹಿಭಾವನೆ ಸ್ಟಾರ್ಟ್ ಆಯ್ತು ಅಹೀತೋಫೆಲನಿಗೆ? ಈ ವಿಚಾರ ಕಹಿಭಾವನೆ ಸ್ಟಾರ್ಟ್. ಒಂದು, ನನ್ನ ಮೊಮ್ಮಗಳಿಗೆ ಮೋಸ ಮಾಡಿದ. ಇನ್ನೊಂದು, ನನ್ನ ಮೊಮ್ಮಗಳ ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಇನ್ನೊಂದು, ಮೊಮ್ಮಗಳ ಗಂಡನನ್ನ ಸಾಯಿಸಿದ. ಆ ನಂತರ ಅದ್ರ ಮೇಲೆ ಮಾಡಿ ಮುಚ್ಚಾಕದಕ್ಕೆ ನೋಡಿ ಆಕೆನ ತನ್ನ ಅರಮನೆಗೆ ಇಟ್ಟುಕೊಳ್ಳುವುದಕ್ಕೆ ಆತನು ಕಾರ್ಯವನ್ನ ಮಾಡಿದ. ಆದ್ರೆ ಇದು ಒಂದು ಬದಿಯ ವಿಚಾರ ಮಾತ್ರ ಅಹೀತೋಫೆಲನು ನೋಡ್ತಾ ಇದ್ದಾನೆ. ದಾವಿದನು ಪಶ್ಚಾತ್ತಾಪ ಪಟ್ಟಿದ್ದು, ದಾವಿದನು ನೋವು ಪಟ್ಟಿದ್ದು, ಮಗುವನ್ನು ಕಳ್ಕೊಂಡಿದ್ದು, ಆ ಮಾನಸಾಂತರ ಹೊಂದಿದ್ದು, ಇದು ಯಾವುದು ಕೂಡ ಅಹೀತೋಫೆಲನಿಗೆ ಬೇಕಾಗಿರಲಿಲ್ಲ ಮತ್ತು ಅಹೀತೋಫೆಲನಿಗೆ ಅದು ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ಅಹೀತೋಫೆಲನ ಒಂದು ಅವನಿಗೆ ಮನಸ್ಸಲ್ಲಿತ್ತು, ನಾನು ದಾವಿದನನ್ನ ನಾಶ ಮಾಡಬೇಕು, ದಾವಿದನನ್ನ ನಾನು ದ್ವೇಷಿಸ್ತಾ ಇದ್ದೀನಿ, ನನಗೆ ಕೋಪ ಯಾವ್ದು, ನಾನು ಆ ಒಂದು ಪರಿಸ್ಥಿತಿ ಬರೋದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅನ್ನೋದನ್ನ. ಯಾಕಂದ್ರೆ ದಾವಿದನು ಕೀರ್ತನೆಗಳಲ್ಲಿ 41ನೇ ಅಧ್ಯಾಯ 9ನೇ ವಚನ ನೋಡ್ರಿ. ಕೀರ್ತನೆಗಳು 41ನೇ ಅಧ್ಯಾಯ. ಇದು ಬೋರಿಂಗ್ ಅನ್ಸ್ತಾ ಇದೆಯಾ ಅಥವಾ ನೀವು ತಿಳ್ಕೊಳ್ಬೇಕು ಅಂತ ಅನ್ಸ್ತಾ ಇದೆಯಾ? ಕೀರ್ತನೆ 41ನೇ ಅಧ್ಯಾಯ 9ನೇ ವಚನ ನೋಡ್ರಿ. ಆತನು ಅಲ್ಲಿ ಅಹೀತೋಫೆಲನ ಬಗ್ಗೆ ಹೇಳ್ತಾ ಇದ್ದಾನೆ. ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನೋ ಅಂತ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಯಾರನ್ನ ನಂಬಿದ್ನೋ, ಯಾರನ್ನ ನನ್ನ ಅನ್ನಪಾನಗಳನ್ನು ಸೇವಿಸಿ ನನ್ನ ಜೊತೆ, ಯಾರು ನನ್ನ ಆಪ್ತ ಸ್ನೇಹಿತರಾಗಿದ್ದಾನೆ. ಯಾಕಂದ್ರೆ ಅಹೀತೋಫೆಲನ ಮತ್ತು ಈ ದಾವಿದನ ಕನೆಕ್ಷನ್ ಆ ರೀತಿ ಆಪ್ತ ಸ್ನೇಹಿತರಾಗಿದ್ರು. ಅವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂದು ಹೇಳ್ತಾ ಇದ್ದಾನೆ. ಕೀರ್ತನೆಗಳು 55ನೇ ಅಧ್ಯಾಯ 12ರಿಂದ 4 ವಚನಗಳನ್ನು ನೋಡುವಾಗ, ಕೀರ್ತನೆಗಳು 55ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ನೋಡುವಾಗ, ನನ್ನನ್ನು ದೂಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೇನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೇನು. ಆದರೆ ನೀನು ನನಗೆ ಸ್ವಕೀಯನು ಆಪ್ತ ಮಿತ್ರನೂ ಅಲ್ಲವೇ? ನಾವು ಪರಸ್ಪರವಾಗಿ ರಸವರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ಎಲ್ಲಾ ವಿಚಾರದಲ್ಲಿ ಅಹೀತೋಫೆಲನು ದಾವಿದನ ಜೊತೆ ಇದ್ದ. ಏನಂತೆ? ಅವರು ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗ್ತಿದ್ರಂತೆ, ರಸಭರಿತವಾದ ಸಂಭಾಷಣೆಯನ್ನು ಕುಳಿತು ಮಾತಾಡ್ತಿದ್ರಂತೆ. ಅವನು ಸ್ವಕೀಯನಾಗಿದ್ದಂತೆ, ಆಪ್ತ ಮಿತ್ರನಾಗಿದ್ದಂತೆ. ಮತ್ತು ಒಂದು ವೇಳೆ ಅವನು ವೈರಿ ಆಗಿದ್ದು ನಾನು ತಾಳಿಕೊಳ್ಳೋದು, ಏನು ವೈರಿ, ಅದಕ್ಕೋಸ್ಕರವಾಗಿ ನನ್ನ ವಿರುದ್ಧವಾಗಿ ನಿಂತ ಅಂತ ಅನ್ಕೊಂಡು ನಾನು ತಾಳಿಕೊಳ್ತಾ ಇದ್ದೆ. ಆದ್ರೆ ಅಹೀತೋಫೆಲನು ಯಾರಾಗಿನ ಆಪ್ತ ಮಿತ್ರನಾಗಿದ್ದಾನೆ. ಮತ್ತು ನನ್ನನ್ನು ತಿರಸ್ಕರಿಸಿ ಒಪ್ಪಿಕೊಳ್ಳುವವರು ದ್ವೇಷಿಯಾಗಿದ್ದಾರೆ. ಈ ರೀತಿಯ ಅಹಂಕಾರದಿಂದ ಮಾತಾಡುವವನು ಒಂದು ವೇಳೆ ದ್ವೇಷಿಯಾಗಿದ್ದರೆ ನಾನು ಅದನ್ನ ಸಹಿಸ್ಕೊಂಡೆ ಏನೋ. ಆದ್ರೆ ಈಗ ನನಗೆ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ದಾವಿದನಿಗೆ. ಯಾಕೆ ಅಂತಂದ್ರೆ ನನ್ನ ಜೊತೆ ಇದ್ದವನೇ ನನ್ನ ಬೆನ್ನಿಗೆ ಚೂರಿಯನ್ನು ಚುಚ್ಚಿದ್ದಾನೆ ಅನ್ನೋದನ್ನ ದಾವಿದನಲ್ಲಿ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ 2 ಮುಖಗಳನ್ನು ಇಲ್ಲಿ ಕಾಣುವ ನಾವು. ಒಂದು ದಾವಿದನಿಗೆ ಅಥವಾ ಅಬ್ಷಾಲೋಮನಿಗೆ ಬಂದಂತ ಅಹೀತೋಫೆಲನ ಆಲೋಚನೆ ಹೇಳ್ಕೊಟ್ನಲ್ಲ, ದುಷ್ಟ ಆಲೋಚನೆ ಕೊಡ್ನಲ್ಲ,
ಆ ರೀತಿಯ ಆಲೋಚನೆ ಯಾರಿಗಾದ್ರೂ ನಾವು ಹೇಳ್ಕೊಡ್ತಾ ಇದೀವ? ಇನ್ನೊಬ್ಬರನ್ನ ದ್ವೇಷಿಸುವುದಕ್ಕೆ, ಇನ್ನೊಬ್ಬರನ್ನ ನಾಶ ಮಾಡೋದಕ್ಕೆ, ಇನ್ನೊಬ್ಬರನ್ನ ಹಿಡಿಯೋದಕ್ಕೆ, ಇನ್ನೊಬ್ಬರನ್ನ ಕಟ್ಟಿ ಹಾಕೋದಕ್ಕೆ ಕುಯುಕ್ತಿಗಳನ್ನ ಹೇಳ್ಕೊಡ್ತಾ ಇದೀವ? ಇವತ್ತಿನ ದಿವಸ ಒಂದು ಮುಖ ಇದೆ. ಎರಡನೇ ಮುಖ, ನಮ್ಗೆ ಯಾರಾದರೂ ಇಂಥ ಕುಯುಕ್ತಿಗಳನ್ನ ಆಲೋಚನೆ ಕೊಡ್ತಾ ಇದ್ದಾರೆ, ನಾವು ಅದನ್ನ ಕೇಳ್ಕೊಂಡು ಕೂತಿದ್ದೇವಾ? ಅಬ್ಷಾಲೋಮನ ರೀತಿಯಲ್ಲಿ ನಮ್ಮ ಗುಂಡಿನ ನಾವೇ ತೋಡ್ಕೊತಾ ಇದೀವ ಅನ್ನೋದನ್ನ ಇವತ್ತಿನ ದಿವಸ ನಾವು ದೇವರ ವಾಕ್ಯದಿಂದ ತಿಳಿದುಕೊಡ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಬಹಳ ಸೂಕ್ಷ್ಮವಾದ ವಿಚಾರ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಬಹಳ ನಮ್ಮ ಸುತ್ತಮುತ್ತಲು ಇರುವಂತ ವಿಚಾರ. ನಾವು ನಮ್ಮ ಜೀವಿತದಲ್ಲಿ ಬರಲಿಲ್ಲ ಅಂದ್ರೆ ಇನ್ನೊಬ್ಬರ ಜೀವಿತದಲ್ಲಿ ನಾವು ಆಗಿರೋದನ್ನು ನೋಡ್ಬೋದು. ಆದ್ರೆ ಇದರ ಅಂತ್ಯ ಯಾರು ಹೇಳ್ಕೊಡ್ತಾನೋ ಅವನ ಅಂತ್ಯ ಬಹಳ ಘೋರವಾಗಿರ್ತದೆ. ಆ ಅಂತ್ಯವನ್ನ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ 2ನೇ ಸಮುವೇಲ 17ನೇ ಅಧ್ಯಾಯ 23ನೇ ವಚನ ನೋಡ್ರಿ. ಅವನಿಗೆ ಸಾಯೋದಕ್ಕೆ ಏನು ರೀಸನೇ ಇಲ್ಲ. ಅವನು ಯಾವ ರೀತಿಯಲ್ಲಿ ಸತ್ತ ಅಂತಂದ್ರೆ ಅಹೀತೋಫೆಲನು 2ನೇ ಸಮುವೇಲ 17ನೇ ಅಧ್ಯಾಯ 23ನೇ ವಚನ, ಅಹೀತೋಫೆಲನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಹುಲ್ಲು ಹಾಕಿಕೊಂಡು ಸತ್ತನು. ಅವನನ್ನು ಯಾರು ಕತ್ತಿಯಿಂದ ಮುಟ್ಟಿಲ್ಲ, ಯಾರು ಹೊಡೆದಾಕಿಲ್ಲ, ಯಾರು ಅವನ ತಂತ್ರ ರೂಪಿಸಿಲ್ಲ, ಅಥವಾ ಇವನ ಸಿಕ್ಕಾಕೊಂಡಿಲ್ಲ, ಅವನನ್ನ ಜೈಲಿಗೆ ತಗೊಂಡಾಗ ಹಾಕಿಲ್ಲ. ಇದ್ಯಾವುದೂ ನಡೆದಿಲ್ಲ. ಅವನಿಗೆ ಏನಾಗಿದೆ ಏನೋ, ನನ್ನ ಆಲೋಚನೆಯನ್ನ ತಗೊಂಡಿಲ್ಲ, ನನ್ನ ಆಲೋಚನೆಯನ್ನ ಪಾಲಿಸಲಿಲ್ಲ. ಇಷ್ಟೇ ರೀಸನ್ ಸೈತಾನನ ಹಿಡ್ಕೊಂಡು ಅವನೇನ್ ಮಾಡಿದ, ಸುಸೈಡ್ ಮಾಡುವಾಗ ಮಾಡಿದ. ಯಾಕಂದ್ರೆ ಅನೇಕರನ್ನ ನಾವು ನೋಡಿದ್ದೇವೆ, ಈ ದ್ವೇಷ ಮಾಡುವವರು ಅಥವಾ ತಮ್ಮ ಕೆಲಸಗಳು ಆಗದೇ ಇರೋರು, ಇವರೆಲ್ಲರೂ ಏನಂತಂದ್ರೆ ತಾವು ಸೋತಿದ್ದೀವಿ ಅಂತ ಯಾವಾಗ ಗೊತ್ತಾಗುತ್ತೋ ಅವರಿಗೆ, ತಾವು ಆ ದ್ವೇಷದ ಯುದ್ಧದಲ್ಲಿ ಯಾವಾಗ ಸೋತಿದ್ದೀವಿ ಅಂತ ಅನ್ಕೊಂಡು ಗೊತ್ತಾಗುತ್ತೋ ಆವಾಗ ಏನಾಗುತ್ತೆ, ಅವರ ಒಳಗಡೆ ಏನಾಗುತ್ತೆ, ನಾನಿನ್ನು ಬದುಕೋದು ಇರೋದಿಲ್ಲ, ಒಳ್ಳೇದಲ್ಲ ಅಂತ ಅನ್ಕೊಂಡು ತಮ್ಮನ್ನ ತಾವು ಸಾಯಿಸ್ಬೇಕು. ಯಾಕಂದ್ರೆ ಸೈತಾನನ ಅವನು ಬಿಡೋದಿಲ್ಲ. ಯಾಕಂದ್ರೆ ತನ್ನನ್ನು ತಾವು ಸಾಯಿಸ್ಬೇಕು ಅಂತ ಅನ್ಕೊಂಡೆ ಅವರನ್ನ ಪ್ರೇರೇಪಿಸ. ನೋಡಿ, ಇಷ್ಟೆಲ್ಲ ಅವನು ಪ್ಲಾನ್ ಮಾಡ್ದ, ಇಷ್ಟೆಲ್ಲ ಕಾರ್ಯ ಮಾಡ್ದ, ಇಷ್ಟೆಲ್ಲ ದ್ವೇಷ ಮಾಡದೆ ಪ್ರೇರೇಪಿಸಿದ, ಇಷ್ಟೆಲ್ಲ ಆಲೋಚನೆ ಕೊಟ್ಟ. ಆಟ ಆಡ್ತಿರೋದವನು ಕೇವಲ ಒಂದು ಮನೆಯ ಒಂದು ಮ್ಯಾಟರ್ ಅಲ್ಲ ಇದು, ಬಟ್ ಇದೊಂದು ದೇಶದ ಮ್ಯಾಟರ್ ಆಗಿತ್ತು. ರಾಜ್ಯನ ಒಂದು ವಿಚಾರ ಆಗಿತ್ತು, ಒಂದು ಸಿಂಹಾಸನದ ವಿಚಾರ ಆಗಿತ್ತು. ಅದೇ ರೀತಿಯಲ್ಲಿ ದೇವರು ಸ್ಥಾಪಿಸಿದಂತ ಸಿಂಹಾಸನ, ದೇವರು ಅಭಿಷೇಕಿಸಿದಂತ ವ್ಯಕ್ತಿ, ದೇವರು ನಡೆಸಿದಂತ ವ್ಯಕ್ತಿ, ಆ ಒಂದು ಕಾರ್ಯಗಳು ಅದು ಗೊತ್ತಿದ್ರು ಕೂಡ ಅಹೀತೋಫೆಲನು ಏನ್ ಮಾಡಿದ, ಇದನ್ನ ತಿಳಿದಿದ್ರು. ಯಾಕಂತಂದ್ರೆ ಅಲ್ಲಿ ಹೇಳ್ತದೆ, ದೇವಾಲಯಕ್ಕೆ ನಾವು ಏನು ಭಕ್ತ ಸಮೂಹದಿಂದ ಹೋಗ್ತೇವೆ ಅಂದ್ರೆ ಒಂದು ಟೈಮ್ ಅಲ್ಲಿ ದೇವರ ಆಲಯಕ್ಕೆ ಬರ್ತಿದ್ದಂತ ವ್ಯಕ್ತಿ ಅವನು. ಈಗ ನಾವೇಗ ವಿಶ್ವಾಸಿ ಆಗಿದ್ದೇವೆ, ಅದೇ ರೀತಿಯಲ್ಲಿ ನಾವು ಕೂಡ ವಿಶ್ವಾಸವನ್ನ, ದೇವರ ಒಂದು ವಿಶ್ವಾಸ ನಂಬಿಕೆಯನ್ನು ಈಗಲೂ ಕೂಡ ಆಲಯಕ್ಕೆ ನಾವು ಬರ್ತಾ ಇದ್ದೇವೆ. ಆದ್ರೆ ನಮ್ಮೊಳಗೆ ಈ ರೀತಿ ಆಲೋಚನೆ ಇದೆಯಾ? ನಮ್ಮ ಸಹೋದರರ ವಿಚಾರವಾಗಿ ಆಲೋಚನೆ ಇದೆಯಾ? ಅಥವಾ ಸೊಸೆ ಅತ್ತೆಯ ಬಗ್ಗೆ ಆಲೋಚನೆ ಇದೆಯಾ? ಅತ್ತೆ ಸೊಸೆಯ ಬಗ್ಗೆ ಆಲೋಚನೆ ಇದೆಯಾ? ಅಥವಾ ನಾದಿನಿ ಯಾರು ಮನೆಯಲ್ಲಿರುವಂತ ಮಗಳ ವಿಚಾರವಾಗಿದೆಯಾ? ಮಗಳು ನಾದಿನಿಯ ವಿಚಾರವಾಗಿದೆಯಾ? ಅಥವಾ ನಮ್ಮ ಸಹೋದ್ಯೋಗಿಯ ಬಗ್ಗೆ ಈ ರೀತಿ ಆಲೋಚನೆ ಇದೆಯಾ? ಅಥವಾ ಸಭೆಯಲ್ಲಿ ಇರುವವರಿಗೆ ಸೇವಕರ ಬಗ್ಗೆ ಇದೆಯಾ? ಯಾಕಂದ್ರೆ ಸೇವಕರ ಬಗ್ಗೆ ಕೆಲವರು ಇನ್ನೋಸೆಂಟ್ ವಿಶ್ವಾಸಿಗಳು ಇರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಬಟ್ ನಾವು ಗೊತ್ತಿರೋ ಕೆಲವರು ಆ ಒಂದು ಆಲೋಚನೆಯನ್ನು ಹೇಳಿಕೊಟ್ಟಾಗ ಏನಾಗುತ್ತೆ, ಮೂರನೇ ವ್ಯಕ್ತಿಗೆ, ಸೇವಕರಿಗೆ ಅದು ತೊಂದರೆ, ಸೇವೆಗೆ ತೊಂದರೆ, ಸೇವೆಯನ್ನ ಅದು ಡಿಸ್ಟ್ರಾಯ್ ಮಾಡುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಒಂದು ವೇಳೆ ಆ ರೀತಿಯ ಆಲೋಚನೆ ನಮ್ಮಲ್ಲಿ ಇರೋದಾದ್ರೆ ಪ್ರೇರೆ, ನಾವು ಪಶ್ಚಾತ್ತಾಪ ಕರ್ತನ ಸನ್ನಿಧಾನದಲ್ಲಿ ನಾವು ಹೊಂದಬೇಕಾಗಿದೆ. ಹಲ್ಲೆಲೂಯಾ. ನಾವು ಕರ್ತನ ಸನ್ನಿಧಾನ ಮಾನಸಾಂತರ ಹೊಂದಬೇಕಾಗಿದೆ. ಈ ರೀತಿಯಲ್ಲಿ ಒಂದು ವೇಳೆ ನಮ್ಮಲ್ಲಿ ಇಲ್ಲ ಎನ್ನುವುದಾದ್ರೆ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಯಾಕಂದ್ರೆ ಅಹೀತೋಫೆಲನ ಗತಿ ಎಂದಿಗೂ ನಮಗೆ ಬರೋದಿಲ್ಲ. ಹಲ್ಲೆಲೂಯಾ. ಕರ್ತನು ನಮ್ಮನ್ನ ಕಾಯುವಾತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಒಂದು ವೇಳೆ ನಮ್ಮಲ್ಲಿ ಈ ರೀತಿಯ ದ್ವೇಷದ ಮನೋಭಾವ ಅಥವಾ ಈ ಮಾಟದ ರೀತಿಯಲ್ಲಿ ಇನ್ನೊಬ್ಬರಿಗೆ ನೀನು ಕೆಟ್ಟದ್ದು ಮಾಡುವಂತ, ಇನ್ನೊಬ್ಬರಿಗೆ ಹೇಳಿಕೊಡುವಂತ ಸ್ವಭಾವ ನಮ್ಮಲ್ಲಿ ಇರುವುದಾದ್ರೆ ಅದನ್ನ ಬದಲಾಯಿಸಿದ್ರೆ ಬಹಳ ಒಳ್ಳೆಯದು. ಕರ್ತನು ನೀವು ಬದಲಾಯಿಸುವುದನ್ನ ಕರ್ತನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಉಪವಾಸದ ದಿನದಲ್ಲಿ. ಇದು ಒಂದು ಉಪವಾಸದ ಒಂದು ಸಂದೇಶ, ಮಾನಸಾಂತರ ಹೊಂದುವ ಸಂದೇಶ, ಬದಲಾವಣೆ ಮಾಡಿಕೊಳ್ಳುವಂತಹ ಸಂದೇಶ. ನಾವು ಇವತ್ತಿನ ದಿವಸ ನಾವು ಬದಲಾವಣೆ ಮಾಡಿಕೊಳ್ಳುವುದಾದ್ರೆ ಯಾವ ಬಾಗಿಲು ಮುಚ್ಚಲ್ಪಟ್ಟಿದೆಯೋ ನಮ್ಮ ಜೀವಿತದಲ್ಲಿ, ಯಾವ ಆಶೀರ್ವಾದ ತಡೆಯಲ್ಪಟ್ಟಿದೆಯೋ. ಯಾಕಂದ್ರೆ ಆಶೀರ್ವಾದ ತಡಿತಾನ, ಸೈತಾನನು ತಡಿತಾನ. ಎಲ್ಲಿ ಗೊತ್ತಾಗುತ್ತೆ ನಮಗೆ? ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮೊದಲನೇ ದಿವಸವೇ ಆತನ ಪ್ರಾರ್ಥನೆ ಪರಲೋಕಕ್ಕೆ ಕೇಳಿದೆ. ಆದ್ರೆ ಉತ್ತರ ಯಾವಾಗ ಬಂತು? 21ನೇ ದಿವಸ. ಯಾಕಂದ್ರೆ ಇಲ್ಲಿ ಮಿಕಾಯೇಲ್ ದೇವದೂತನಿಗೂ ಅದೇ ರೀತಿಯಲ್ಲಿ ಸೈತಾನನಿಗೆ ಯುದ್ಧ ನಡೀತಿತ್ತು ಆ 21 ದಿವಸಗಳ ಕಾಲ. 21ನೇ ದಿವಸಕ್ಕೆ ಆತನ ಉತ್ತರ ಕೊಡೋದಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ಅಲ್ಲಿ ಸೈತಾನನು ಸೋತು ಹೋದನು ಸಂಪೂರ್ಣವಾಗಿ.
ಯಾಕಂದ್ರೆ ದಾನಿಯೇಲನು ಮೊದಲನೇ ದಿವಸ ನನಗೆ ಉತ್ತರ ಸಿಗ್ಲಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂರ್ಲಿಲ್ಲ. 21 ದಿವಸವೂ ಕೂಡ ಆತನ ಪ್ರಾರ್ಥನೆ ಮಾಡಿದ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಉಪವಾಸ ಪ್ರಾರ್ಥನೆ, ನೀವು ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಇಟ್ಕೊಂಡಿರಬಹುದು. ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ಅದು ಉತ್ತರ ಸಿಗದೆ ಇರಬಹುದು. 21 ದಿವಸಗಳು ಕೂಡ ನಾವು ಪರಿಪೂರ್ಣವಾದ ನಂಬಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡುವಾಗ ಕರ್ತನು ನಮಗೆ ಉತ್ತರವನ್ನ ಕೊಡುವಾತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ತಡೆಗಳನ್ನ ನಾವೇ ಇವತ್ತಿನ ದಿವಸ ತೆಗೆದುಹಾಕೋಣ. ನಮ್ಮ ದಾರಿಯಲ್ಲಿರುವ ಮುಳ್ಳನ್ನ ನಾವೇ ತೆಗೆದುಹಾಕೋದಾದ್ರೆ ಕರ್ತನು ನಮ್ಮ ಮನೆಗಳಲ್ಲಿ ಅಸಾಧಾರಣವಾದ ಬಿಡುಗಡೆಯನ್ನು ತರ್ತಾನೆ. ಯಾಕಂದ್ರೆ ಈ ವಿಚಾರ, ಈ ಒಂದು ಬೇರೆಯವರಿಗೆ ಇನ್ನೊಬ್ಬರನ್ನ ದ್ವೇಷಿಸದೆ ಹೇಳ್ಕೊಡೋದು ಕೇವಲ ದೊಡ್ಡವರಲ್ಲಿ ಮಾತ್ರವಲ್ಲ, ಚಿಕ್ಕಂದಿನಿಂದಲೂ ಕೂಡ ಇದು ಸ್ಟಾರ್ಟ್ ಇದೆ. ಯಾಕಂದ್ರೆ ನನ್ನ ಜೀವಿತದಲ್ಲಿ ನಾನು ಗಮನಿಸಿದ್ದೇನೆ. ಯಾಕಂದ್ರೆ ನಮ್ಗೆ ಆಟ ಆಡದ ಸಮಯದಲ್ಲಿ ಯಾರಾದ್ರೂ ನಮ್ಗೆ ಏನಾದ್ರು ನೋವು ಕೊಟ್ಟರು ಅಂದಾಗ ನಾವೇನಂತೀವಿ, ಪಕ್ಕದಲ್ಲಿ ನನ್ನ ಫ್ರೆಂಡ್ಗೆ ಏನಂತೀನಿ, ಇನ್ನೊಬ್ಬನಿಗೆ ನೀನು ಅವನ ಜೊತೆ ಆಟಕ್ಕೆ ಹೋಗ್ಬೇಡ, ಅವನ ಜೊತೆ ಮಾತಾಡ್ಬೇಡ, ಅವನಿಗೇನು ಕೊಡ್ಬೇಡ, ಅವನಿಗೇನು ಮಾತಾಡ್ಬೇಡ ಅನ್ನುವಂತ ಬುದ್ಧಿಯನ್ನ ನಾವು ಯಾರಿಗೆ ಹೇಳ್ಕೊಡ್ತಿದೀವಿ? ಫ್ರೆಂಡ್ಗೆ ಹೇಳ್ಕೊಡ್ತಾ ಇದ್ದೀವಿ. ಆದ್ರೆ ದೇವರಲ್ಲಿ ನಾವು ಜನಿಸಿದಂತ, ದೇವರಲ್ಲಿ ನಾವು ಕಲಿಯುವಂತ, ದೇವರ ವಿಶ್ವಾಸಿಗಳಾಗಿ ಬೆಳೆಯುತ್ತಿರುವ ನಮಗೆ ಕರ್ತನ ರೀತಿ ಹೇಳ್ತಾ ಇದ್ದಾನೆ, ಅದು ಕೂಡ ನೀನು ಮಾಡಬಾರದು. ಅದು ಬೀಜ. ನೀನು ಬೀಜ ಬಿತ್ತರೆ ಸಾಕು, ಅದೇ ಸ್ವಭಾವ ನಿನಗೆ ದೊಡ್ಡತ್ತ ಆಗುತ್ತಾ 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 ದೊಡ್ಡ ಮ್ಯಾಟ್ರಿಗೆ ಬಂದು ಕೂರುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳೋಣ. ಆ ಒಂದು ಸ್ವಭಾವ ನಮ್ಮಲ್ಲಿ ಇರುವುದಾದ್ರೆ ಪ್ರಿಯರೇ, ನಾವು ಒಂದನ್ನ ತಿಳ್ಕೊಳ್ತೀವಿ ಏನಂತಂದ್ರೆ, ಮೂರನೇ ವ್ಯಕ್ತಿ ನಮಗೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ನಮ್ಗೇನೋ ಅನ್ಯಾಯ ಆಗ್ತಿದೆ ಅಂತ ಅನ್ಕೊಂಡು ನಾವು ಅಂದ್ಕೊಳ್ತೀವಿ. ಆದ್ರೆ ದೇವರು ನ್ಯಾಯಸ್ಥನಾಗಿದ್ದಾನಲ್ಲ, ನಮ್ಮ ದೇವರು ನ್ಯಾಯಸ್ಥನಾಗಿದ್ದಾನಲ್ಲ. ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರು, ಯಾವುದೇ ಮಾತುಗಳನ್ನು ಆಡಿದ್ರು ಕೂಡ, ಯಾವುದೇ ಆಲೋಚನೆ ಇರೋದಾದ್ರು ದೇವರ ಮುಂದೆ ಮಾಡಿದ್ರೆ, ದೇವರ ನ್ಯಾಯಸ್ಥಾನದಲ್ಲಿ ನಿಮ್ಮ ಮುಂದೆ ನಿಮಗೆ ಅನ್ಯಾಯ ಸಿಗೋದಿಲ್ಲ. ನ್ಯಾಯಾಧಿಪತಿಯಾಗಿ ನಿಮಗೆ ನ್ಯಾಯವನ್ನೇ ತೀರಿಸುವಾತನಾಗಿದೆ. ಹಲ್ಲೆಲೂಯಾ. ಆ ನ್ಯಾಯ ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು, ಆದ್ರೆ ತಾಮಸವಾಗೋದಿಲ್ಲ. ಆತನ ವಾಗ್ದಾನವನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯಾಜಕ ಕಂಡ ವಾಕ್ಯವನ್ನು ಓದಿ ನಾವು ಮುಗಿಸಿಕೊಳ್ಳೋಣ. ಯಾಜಕ ಕಂಡ 19ನೇ ಅಧ್ಯಾಯ 17ನೇ ವಚನ. ಯಾಜಕ ಕಂಡ 19ನೇ ಅಧ್ಯಾಯ 17ನೇ ವಚನ. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು. ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ, ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇದು ಕ್ರಿಸ್ತನ ಒಂದು ತತ್ವ ಆಗಿದೆ. ಅದನ್ನ ಹೇಳಿದ್ರೆ, ನಿಮ್ಮ ನೆರೆಯವರನ್ನ ನೀನು ನಿಮ್ಮಂತೆ ಪ್ರೀತಿಸಬೇಕು ಅಂತ ಅನ್ಕೊಂಡು ಆಚನೆ ಕೂಡ ಹೊಸ ಆಜ್ಞೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸ್ತೇವೆ. ಅದು ಕೊಟ್ಟಿದ್ದನ್ನ ನಾವು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ಅದನ್ನ ನಾವು ಇವತ್ತಿನ ದಿವಸ ಅಲ್ಲಿ ಮುಂದುವರಿದು ಹೇಳ್ತದೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು, ನಾನು ಯೆಹೋವನು ಎನ್ನುವುದಂತ ನಾವು ಗಮನಿಸ್ತೇವೆ. ಯಾಕಂದ್ರೆ ಕರ್ತನ ಸ್ವಭಾವ ಅದಾಗಿದೆ, ತಂದೆಯಾದ ದೇವರ ಸ್ವಭಾವ ಅದಾಗಿದೆ. ಆ ರೀತಿಯಲ್ಲಿ ನಾವು ಸಾರ್ವತ್ರಿಕೆ ಮಾರ್ಪಡಬೇಕಾಗಿದೆ. ಇದನ್ನ ದೇವರ ವಾಕ್ಯವನ್ನ ನಾವು ಇವತ್ತಿನ ದಿವಸ ವಾಗ್ದಾನವಾಗಿ ಹೊಂದಿಕೊಳ್ಳೋಣ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ ರಾಜ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನ ಸ್ವಾಮಿ ತಗ್ಗಿಸಿಕೊಳ್ತೇವೆ. ಇವತ್ತಿನ ದಿವಸ ಅಹಿತೋಫೆಲರ ರೀತಿಯಲ್ಲಿ ಕರ್ತನೆ ಇನ್ನೊಬ್ಬರನ್ನ ಇನ್ಫ್ಲುಯೆನ್ಸ್ ಮಾಡುವಂತ, ಕೆಟ್ಟದಾಗಿ ಅಥವಾ ಸಿಟ್ಟು ಕರ್ತನೆ ಇನ್ನೊಬ್ಬರ ದ್ವೇಷ ಮಾಡುವಂತೆ ಇನ್ಫ್ಲುಯೆನ್ಸ್ ಮಾಡುವಂತ ವ್ಯಕ್ತಿಗಳು ನಾವಾಗದೆ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಕರ್ತನೆ ಎಲ್ಲವನ್ನ ಪ್ರಾರ್ಥನೆಯಲ್ಲಿ ಕರ್ತನೆ ಸ್ತುತಿಯಲ್ಲಿ ಕಾಲ ಪಡೆಯುವಾಗ ನಮಗೆ ಸಹಾಯಸ್ತವನ್ನ ಚಾಚು. ನಮ್ಮ ಪ್ರಾರ್ಥನೆ ಕೂಡ ಇನ್ನೊಬ್ಬರ ನಾಶನಕ್ಕೋಸ್ಕರ ಆಗದೆ ಕರ್ತನೆ, ನಮ್ಮ ಶತ್ರುಗಳು ಇರುವುದಾದ್ರೆ, ನಮಗೆ ಯಾರಾದ್ರೂ ಕೆಟ್ಟದು ಮಾಡಿದಾದ್ರೆ ಅವರನ್ನು ಆಶೀರ್ವದಿಸಿ, ಅವರಿಗೋಸ್ಕರ ಪ್ರಾರ್ಥಿಸಿ, ಅವರಿಗೆ ಕರ್ತನೆ ರಾಜ ಬದಲಾವಣೆಗೋಸ್ಕರ ಪ್ರಾರ್ಥಿಸುವಾಗ ನಮಗೆ ಸಹಾಯ ಮಾಡಿಸಪ್ಪ. ಇವತ್ತಿನ ದಿವಸ ನಮ್ಮ ಎಲ್ಲ ಕಹಿ ಭಾವನೆ ನಮ್ಮಿಂದ, ನಮ್ಮ ಹೃದಯದಿಂದ ತೆಗೆದು ಹಾಕಿ ಯೇಸುವಿನ ನಾಮದಲ್ಲಿ ಕರ್ತನೆ. ಒಂದು ವೇಳೆ ಕರ್ತನೆ ಅದು ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಆಗಿರುವುದಾದ್ರೆ, ಅದ್ಭುತಕ್ಕೆ ಅಡ್ಡಿ ಆಗಿರುವುದಾದ್ರೆ, ಆ ಎಲ್ಲ ಅಡ್ಡಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡಿ ನೀನು ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.